ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಕಿಚನ್ ನಲ್ಲಿರುವ ಅಕ್ಕಿ ಡಬ್ಬಿಯಲ್ಲಿ ಈ ವಸ್ತುವನ್ನು ಇಟ್ಟರೆ ಸಾಕು, ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಹಬ್ಬಗಳು ಬಂದರೂ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅತ್ಯಂತ ಪವಿತ್ರವಾದದ್ದು. ವರ್ಷದ 24 ಏಕಾದಶಿಗಳಲ್ಲಿ ಇದು ಅತ್ಯಂತ ಪವಿತ್ರವಾದದ್ದು ಎಂದು ನಮ್ಮ ಹಿಂದೂ ಪುರಾಣಗಳು ಹೇಳುತ್ತವೆ. ಈ ದಿನ ವೈಕುಂಠದ ಬಾಗಿಲುಗಳು ತೆರೆಯುತ್ತವೆ ಮತ್ತು ಆ ಸಮಯದಲ್ಲಿ ಶ್ರೀಮನ್ ನಾರಾಯಣನ ದರ್ಶನ ಪಡೆಯುವುದು ಅತ್ಯಂತ ಪುಣ್ಯದಾಯಕ. ಫ್ರೆಂಡ್ಸ್, ನಮ್ಮ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಕೇವಲ ದೇವರ ಕೋಣೆಯಲ್ಲಿ ಮಾತ್ರವಲ್ಲ, ಅಡುಗೆ ಮನೆಯಲ್ಲಿರುವ ಅಕ್ಕಿ ಡಬ್ಬಿಯಲ್ಲಿಯೂ ಸಹ ನೆಲೆಸಿರುತ್ತಾಳೆ. ಅನ್ನವೇ ಪರಬ್ರಹ್ಮ ಸ್ವರೂಪ. ಅಕ್ಕಿ ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅದಕ್ಕಾಗಿಯೇ ಅಕ್ಕಿ ಡಬ್ಬವನ್ನು ಯಾವಾಗಲೂ ಗೌರವದಿಂದ ನೋಡಿಕೊಳ್ಳಬೇಕು. ಮುಖ್ಯವಾಗಿ ಅಕ್ಕಿ ಡಬ್ಬಿಯಲ್ಲಿ ಹುಳುಗಳು ಇರಬಾರದು ಅಥವಾ ಧೂಳು ಹಿಡಿದಿರಬಾರದು. ಇದು ನಿಮ್ಮ ದಾರಿದ್ರ್ಯಕ್ಕೆ ಸಂಕೇತ. ಅಕ್ಕಿಯನ್ನು ಶೇಖರಿಸುವ ಪಾತ್ರೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಫ್ರೆಂಡ್ಸ್, ಇವತ್ತು ಹೇಳುತ್ತಿರುವ ನಿಯಮಗಳನ್ನು ನೀವು ಪಾಲಿಸಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನಿಮಗಿರುವ ದಟ್ಟ ದರಿದ್ರಗಳು ದೂರವಾಗುತ್ತವೆ. ಅಷ್ಟೈಶ್ವರ್ಯದ ಮಳೆಗೆ ಸುರಿಯಬಹುದು. ಅದರಲ್ಲಿ ಮೊದಲನೆಯದು ಶುಚಿತ್ವ. ಅಕ್ಕಿ ಡಬ್ಬಿಯಲ್ಲಿ ಹುಳುಗಳು ಇರಬಾರದು ಅಥವಾ ಧೂಳು ಹಿಡಿದಿರಬಾರದು. ಇದು ದಾರಿದ್ರ್ಯಕ್ಕೆ ಸಂಕೇತ. ಅಕ್ಕಿಯನ್ನು ಶೇಖರಿಸುವ ಪಾತ್ರೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಆ ಪಾತ್ರೆಯನ್ನು ನೆಲದ ಮೇಲೆ ಇಡಬೇಡಿ. ಅಕ್ಕಿ ಡಬ್ಬಿಯನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಕೆಳಗೆ ಒಂದು ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಹಾಕಿ ಇಡಬೇಕು. ಅಕ್ಕಿ ಅಳೆಯುವ ಲೋಟ ಅಥವಾ ಪಾತ್ರೆಯನ್ನು ಅಕ್ಕಿಯ ಒಳಗಡೆ ಊತಿ ಇಡಬಾರದು. ಅಕ್ಕಿ ತೆಗೆದ ತಕ್ಷಣ ಅದನ್ನು ಹೊರಗಡೆ ಇಡಬೇಕು. ಸಂಜೆ ದೀಪ ಹಚ್ಚಿದ ನಂತರ ಅಥವಾ ಕತ್ತಲೆಯಲ್ಲಿ ಅಕ್ಕಿ ಡಬ್ಬಿಯಿಂದ ಅಕ್ಕಿಯನ್ನು ತೆಗೆಯಬಾರದು. ಅನಿವಾರ್ಯವಾದರೆ ದೀಪ ಹಚ್ಚಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಿ ನಂತರ ಅಕ್ಕಿ ತೆಗೆಯಬೇಕು. ಹಳೆಯ ಅಕ್ಕಿ ಪೂರ್ತಿ ಮುಗಿದ ನಂತರವೇ ಡಬ್ಬಿಯನ್ನು ತೊಳೆದು ಅರಿಶಿಣ ಕುಂಕುಮ ಹಚ್ಚಿ ನಂತರ ಹೊಸ ಅಕ್ಕಿಯನ್ನು ಹಾಕಬೇಕು. ಫ್ರೆಂಡ್ಸ್, ಈ ಮುಕ್ಕೋಟಿ ಏಕಾದಶಿಯನ್ನು ಮಾಡಬೇಕಾದ ವಿಶೇಷ ಕೆಲಸಗಳಿವೆ. ಈ ಪವಿತ್ರ ದಿನದಂದು ಅಕ್ಕಿ ಡಬ್ಬಿಯಲ್ಲಿ ಈ ಒಂದು ಸಣ್ಣ ವಸ್ತುವನ್ನು ಇಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ₹1 ನಾಣ್ಯ ಮತ್ತು ಒಂದು ಸಣ್ಣ ಅರಿಶಿಣ ಕೊಂಬನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅಕ್ಕಿ ಡಬ್ಬಿಯ ತಳದಲ್ಲಿ ಇಡಿ. ಅಕ್ಕಿಗೆ ಹುಳು ಹಿಡಿಯದಂತೆ ನೈಸರ್ಗಿಕವಾಗಿ ಬೇವು ಅಥವಾ ಒಣ ಮೆಣಸಿನಕಾಯಿಯನ್ನು ಬಳಸಬಹುದು. ಫ್ರೆಂಡ್ಸ್, ನೆನಪಿರಲಿ, ಹಬ್ಬದ ದಿನ ಅಕ್ಕಿ ಡಬ್ಬಿ ಖಾಲಿಯಾಗಿರಬಾರದು. ಹಬ್ಬಕ್ಕಿಂತ 2 ದಿನ ಮುಂಚೆಯೇ ಡಬ್ಬ ತುಂಬಿ ಅಕ್ಕಿ ಇರುವಂತೆ ನೋಡಿಕೊಳ್ಳಿ. ಇದು ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿರಲು ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ವೈಕುಂಠ ಏಕಾದಶಿ ಪವಿತ್ರ ದಿನದಂದು ನಾವು ಮಾಡುವ ಸಣ್ಣ ತಪ್ಪುಗಳು ನಮಗೆ ಬರಬೇಕಾದ ಪುಣ್ಯವನ್ನು ದೂರ ಮಾಡಬಹುದು. ಈ ದಿನದ ಮಹತ್ವ ಮತ್ತು ಮಾಡಬೇಕಾದ ವಿಶೇಷ ಕಾರ್ಯಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಪಾಲಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳು. ಅಕ್ಕಿ ಅಳೆಯುವಾಗ ಅಥವಾ ಡಬ್ಬಿಯಿಂದ ತೆಗೆಯುವಾಗ ಕೆಳಗೆ ಚೆಲ್ಲದಂತೆ ನೋಡಿಕೊಳ್ಳಿ. ಅಕ್ಕಿ ಕಾಳುಗಳು ಕಾಲಿನ ಕೆಳಗೆ ಸಿಕ್ಕಿ ನುಜ್ಜಾಗುವುದು ಮಹಾಪಾಪ. ನಂಬರ್ 2, ಶುಚಿತ್ವ. ಸ್ನಾನ ಮಾಡದೆ ಅಶುಚಿಯಾಗಿ ಅಕ್ಕಿ ಡಬ್ಬಿಯನ್ನು ಮುಟ್ಟಬಾರದು. ನಾವು ಎಷ್ಟು ಭಕ್ತಿಯಿಂದ ಅಕ್ಕಿಯನ್ನು ಗೌರವಿಸುತ್ತೇವೆಯೋ ಅಷ್ಟು ಐಶ್ವರ್ಯ ನಮಗೆ ಲಭಿಸುತ್ತದೆ. ತಲೆ ಸ್ನಾನ. ಈ ದಿನ ಶಾಂಪೂ ಅಥವಾ ಸೀಗೆಕಾಯಿ ಬಳಸಿ ತಲೆ ಸ್ನಾನ ಮಾಡಬಾರದು. ಕೇವಲ ಶುದ್ಧ ನೀರಿನಿಂದ ಅಥವಾ ನದಿ ಸ್ನಾನ ಮಾಡುವುದು ಶ್ರೇಷ್ಠ. ತುಳಸಿ ಪೂಜೆ. ವೈಕುಂಠ ಏಕಾದಶಿಯಂದು ತುಳಸಿ ಗಿಡವನ್ನು ಮುಟ್ಟಬಾರದು ಮತ್ತು ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗೆ ಬೇಕಾದ ತುಳಸಿಯನ್ನು ಹಿಂದಿನ ದಿನವೇ ಕಿತ್ತು ಇಟ್ಟುಕೊಳ್ಳಬೇಕು. ಇನ್ನು ಊಟದ ಬಗ್ಗೆ ಮುನ್ನೆಚ್ಚರಿಕೆ. ಉಪವಾಸವಿರುವುದು ಉತ್ತಮ. ಸಾಧ್ಯವಾಗದವರು ಫಲಹಾರ ಸೇವಿಸಬಹುದು, ಆದರೆ ಅನ್ನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಸಾಲೆ ಪದಾರ್ಥಗಳನ್ನು ಬಳಸಬಾರದು. ಫ್ರೆಂಡ್ಸ್, ಈಗ ಸ್ತ್ರೀಯರಿಗೆ ವಿಶೇಷ ಫಲದ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ಮಹಿಳೆಯರು ಕೈಗೆ ಗೋರಂಟಿ ಹಚ್ಚಿಕೊಂಡರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಪತಿಯ ಆಯಸ್ಸು ಹೆಚ್ಚುತ್ತದೆ ಮತ್ತು ದಾಂಪತ್ಯ ಸುಖಮಯವಾಗಿರುತ್ತದೆ. ಅಲ್ಲದೆ ಸ್ವಂತ ಮನೆ ಅಥವಾ ಭೂಮಿ ಖರೀದಿ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಈ ದಿನ ಗೋರಂಟಿ ಹಚ್ಚುವುದು ಶುಭ ಫಲವನ್ನು ನೀಡುತ್ತದೆ. ಫ್ರೆಂಡ್ಸ್, ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವ ಸರಳ ವಿಧಾನವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ವೈಕುಂಠ ಏಕಾದಶಿಯಂದು ಮಾರುಕಟ್ಟೆಗೆ ಹೋಗಿ
ಕಲ್ಲುಪ್ಪು ಅಥವಾ ಅರಿಶಿಣದ ಪ್ಯಾಕೆಟ್ ಅನ್ನು ಖರೀದಿ ಮಾಡಿ ತನ್ನಿ. ಇದನ್ನು ದೇವರೆದುರು ಇಟ್ಟು ನಂತರ ಅಡುಗೆಗೆ ಬಳಸುವುದರಿಂದ ಆ ವರ್ಷವಿಡೀ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಇದು ಕೇವಲ 10-20 ರೂಪಾಯಿಗಳ ಖರ್ಚು, ಆದರೆ ಇದರ ಫಲ ಕೋಟಿಗಳಷ್ಟು ಮೌಲ್ಯದ್ದು. ಫ್ರೆಂಡ್ಸ್, ಅಕ್ಕಿ ಡಬ್ಬಿಯ ರಹಸ್ಯ ಧನಾಕರ್ಷಕ ಪರಿಹಾರ. ಇದು ಅತ್ಯಂತ ಶಕ್ತಿಶಾಲಿ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಪರಿಹಾರವಾಗಿದೆ. ಏಕಾದಶಿಯೊಂದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆಯ ಒಳಗೆ ಈ ಕೆಲಸ ಮಾಡಬೇಕು. ಒಂದು ಹೊಸ ಹಳದಿ ಬಣ್ಣದ ವಸ್ತ್ರ. ಫ್ರೆಂಡ್ಸ್, ಹಳದಿ ಬಣ್ಣ ಗುರುಗ್ರಹ ಮತ್ತು ಶ್ರೀಮನ್ ನಾರಾಯಣನಿಗೆ ತುಂಬಾ ಪ್ರಿಯವಾದದ್ದು. ಒಂದು ವೇಳೆ ಹೊಸ ಬಟ್ಟೆ ಇಲ್ಲದಿದ್ದರೆ ಹಳೆಯ ಹಳದಿ ಬಟ್ಟೆಯನ್ನು ತೊಳೆದು ಅರಿಶಿಣ ನೀರು ಚುಮುಕಿಸಿಕೊಂಡು ಶುದ್ಧಗೊಳಿಸಿಕೊಂಡು ಬಳಸಬಹುದು. ಇನ್ನು ಇದನ್ನು ಮಾಡುವ ವಿಧಾನ: ಈ ಹಳದಿ ಬಟ್ಟೆಯನ್ನು ದೇವರ ಮುಂದೆ ಇರಿಸಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಫ್ರೆಂಡ್ಸ್, ವೈಕುಂಠ ಏಕಾದಶಿಯ ವಿಶೇಷ ದಿನದಲ್ಲಿ ಅಕ್ಕಿ ಡಬ್ಬಿಯಲ್ಲಿ ಈ ಮಂತ್ರಿಸಿದ ಮೂಟೆ ಇಟ್ಟರೆ ಸಂಪತ್ತು ವೃದ್ಧಿಯಾಗುತ್ತದೆ. ಈ ಶುಭ ದಿನದಂದು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ದಯವಿಟ್ಟು ಈ ಕೆಳಗಿನ ಪರಿಹಾರವನ್ನು ಭಕ್ತಿಯಿಂದ ಮಾಡಿ. ಆ ಮೂಟೆಗೆ ಬೇಕಾಗುವ ವಸ್ತುಗಳು ಮತ್ತು ಅವುಗಳನ್ನು ಹಾಕುವ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, 5 ಬಿರಿಯಾನಿ ಎಲೆಗಳು. ಈ ಎಲೆಗಳು ಮುರಿದಿರಬಾರದು ಅಥವಾ ತೂತು ಇರಬಾರದು. ಬಿರಿಯಾನಿ ಎಲೆಗೆ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ. ಇದನ್ನು ಹಳದಿ ಬಟ್ಟೆಯ ಮೇಲೆ ಮೊದಲು ಇರಿಸಿ. ನಂಬರ್ 2, ಧನಿಯಾ ಅಥವಾ ಕೊತ್ತಂಬರಿ ಬೀಜ. ಧನಿಯಾ ಸಾಕ್ಷಾತ್ ಕುಬೇರನ ಸ್ವರೂಪ. ಒಂದು ಹಿಡಿ ಧನಿಯವನ್ನು ಎಲೆಗಳ ಮೇಲೆ ಹಾಕುತ್ತಾ ನನ್ನ ಮನೆ ಧನ ಧಾನ್ಯಗಳಿಂದ ತುಂಬಿರಲಿ ಎಂದು ಸಂಕಲ್ಪ ಮಾಡಿಕೊಳ್ಳಿ. ಮೂರನೆಯದು 11 ರೂಪಾಯಿಗಳು. ಸಂಖ್ಯಾಶಾಸ್ತ್ರ ಪ್ರಕಾರ 11 ಅತ್ಯಂತ ಶಕ್ತಿಶಾಲಿ ಸಂಖ್ಯೆ. ಈ 11 ರೂಪಾಯಿಗಳನ್ನು ಧನಿಯದ ಮೇಲೆ ಇರಿಸಿ. ತಾಯಿ ಲಕ್ಷ್ಮೀ ದೇವಿ ಈ ಸಣ್ಣ ಮೊತ್ತವನ್ನು ಅಕ್ಷಯವಾಗಿ ಮಾಡಿ ಎಂದು ಪ್ರಾರ್ಥಿಸಿ. ನಾಲ್ಕನೆಯದು ಅರಿಶಿಣ ಮತ್ತು ಕುಂಕುಮ. ಸೌಭಾಗ್ಯಕ್ಕಾಗಿ ಒಂದು ಚಿಟಿಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ. ಇದು ಈ ಪರಿಹಾರಕ್ಕೆ ಶಕ್ತಿಯನ್ನು ನೀಡುತ್ತದೆ. ನಂಬರ್ 5, ಕಾಳು ಮೆಣಸು. ಫ್ರೆಂಡ್ಸ್, 5 ಅಥವಾ 7 ಕಾಳು ಮೆಣಸುಗಳನ್ನು ಹಾಕಿ. ಇದು ನಿಮ್ಮ ಸಂಪತ್ತಿಗೆ ಯಾರ ದೃಷ್ಟಿಯು ಬೀಳದಂತೆ ಸೆಕ್ಯೂರಿಟಿ ಗಾರ್ಡ್ ತರಹ ರಕ್ಷಣೆ ನೀಡುತ್ತದೆ. ನಂತರ ಎಲ್ಲ ವಸ್ತುಗಳನ್ನು ಹಳದಿ ಬಟ್ಟೆಯಲ್ಲಿ ಇಟ್ಟು ಗಟ್ಟಿಯಾಗಿ ಒಂದು ಮೂಟೆಯಂತೆ ಕಟ್ಟಿ ಆ ಮೂಟೆಯ ಮೇಲೆ ಗಂಧ ಅಥವಾ ಕುಂಕುಮದಿಂದ ಗೋವಿಂದ ಎಂದು ಬರೆಯಿರಿ. ಗೋವಿಂದನ ನಾಮಕ್ಕೆ ಸಂಕಟಗಳನ್ನು ದೂರ ಮಾಡಿ ಅಕ್ಷಯ ಸಂಪತ್ತು ನೀಡುವ ಶಕ್ತಿ ಇದೆ. ಆ ನಂತರ ಆ ಮೂಟೆಯನ್ನು ಅಕ್ಕಿ ಡಬ್ಬಿಯ ಮೇಲ್ಭಾಗದಲ್ಲಿ ಇಡಬಾರದು. ಅಕ್ಕಿಯ ನಡುವೆ ಕೈಯಿಂದ ಗುಂಡಿ ಮಾಡಿ ಮೂಟೆಯನ್ನು ಒಳಗಡೆ ಹೂತು ಹಾಕಿ. ಒಟ್ಟಾರೆ ಯಾರಿಗೂ ಕಾಣದಂತೆ ಗುಪ್ತವಾಗಿರಬೇಕು. ಫ್ರೆಂಡ್ಸ್, ಇದರ ಹಿಂದಿನ ರಹಸ್ಯ: ಈ ಮೂಟೆಯ ಶಕ್ತಿಯು ಅಕ್ಕಿ ಕಾಳುಗಳಿಗೆ ಹರಡುತ್ತದೆ. ಆ ಅಕ್ಕಿ ಅನ್ನವನ್ನು ತಿಂದಾಗ ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಬಡತನ ಮತ್ತು ಸೋಮಾರಿತನ ದೂರವಾಗುತ್ತದೆ. ಫ್ರೆಂಡ್ಸ್, ಇದನ್ನು ಕನಿಷ್ಠ 41 ದಿನಗಳು ಅಥವಾ ಮುಂದಿನ ಏಕಾದಶಿಯವರೆಗೆ ಅಕ್ಕಿ ಡಬ್ಬಿಯಲ್ಲಿ ಇರಲಿ. ಅಕ್ಕಿ ಮುಗಿಯುತ್ತಾ ಬಂದಾಗ ಹೊಸ ಅಕ್ಕಿ ಹಾಕಬಹುದು, ಆದರೆ ಮೂಟೆಯನ್ನು ಮಾತ್ರ ಡಬ್ಬಿಯಲ್ಲಿ ಇರಲಿ. ಸಮಯ ಮುಗಿದ ನಂತರ ಆ 11 ರೂಪಾಯಿಗಳನ್ನು ಮಾತ್ರ ತೆಗೆದು ದೇವಸ್ಥಾನದ ಉಂಡಿಗೆ ಹಾಕಿ. ಉಳಿದ ವಸ್ತುಗಳನ್ನು ಅಂದ್ರೆ ಎಲೆ, ಧನಿಯಾ, ಮೆಣಸು ಇವುಗಳನ್ನು ಹರಿಯುವ ನೀರಿನಲ್ಲಿ ಬಿಡಿ ಅಥವಾ ಮರದ ಬುಡಕ್ಕೆ ಹಾಕಿ. ಫ್ರೆಂಡ್ಸ್, ಈ ಸಣ್ಣ ಪರಿಹಾರವು ನಿಮ್ಮ ಮನೆಯನ್ನು ಸಿರಿ ಸಂಪತ್ತಿನ ನಿಲಯವನ್ನಾಗಿ ಮಾಡುತ್ತದೆ. ಅನ್ನಪೂರ್ಣೇಶ್ವರಿ ಮತ್ತು ಶ್ರೀಮನ್ ನಾರಾಯಣನ ಕೃಪೆ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ನಿಮ್ಮ ಸಪೋರ್ಟ್ ತೋರಿಸಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.